ನೋಡಿ ನಮ್ಮ 3 ಜನದ ಔಟ್ಫಿಟ್ ಹೇಗಿದೆ ಅಂತ. ಕ್ಲಿಕ್ ಮಾಡಿದ್ರೆ ಫೋಟೋ ಹೊಡೆಯುತ್ತೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಮೇಕಪ್ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಜುಡಿಯೋಗೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಯಾಕೆಂದರೆ ಎಷ್ಟೋ ವರ್ಷಗಳಿಂದ ನಾವು ಹೋಗಿರಲಿಲ್ಲ ಶಾಪಿಂಗು. ಬರೀ ಆನ್ಲೈನಲ್ಲಿ ತರಿಸೋದೇ ಆಗಿತ್ತು. ಹಾಗೆ ಏನಾದರೂ ಬೇಕು ಅಂದರೆ ಇಲ್ಲೇ ಬ್ಲಿಂಕಿಟ್ ಆ ರೀತಿ ಮಾಡ್ತಾಯಿದ್ವಿ. ಸೊ ಇವತ್ತು ಲೈಕ್ ಫೈನಲಿ ಜುಡಿಯೋ ಶಾಪಿಂಗಿಗೆ ಹೋಗ್ತಾಯಿದ್ದೀವಿ. ಜುಡಿಯೋಗೆ ಹೋಗಿ ಹಾಗೆ ಮತ್ತು ಬೇರೆ ಕಡೆ ಎಲ್ಲ ಸಿಗುತ್ತೋ ಬಟ್ಟೆಗಳು ಆ ರೀತಿ ಹೋಗ್ಬಿಟ್ಟು ಬರ್ತೀವಿ. ನನಗೂ, ನನ್ನ ಮಗಳಿಗೂ, ನನ್ನ ಹಸ್ಬೆಂಡ್ಗೂ 3 ಜನಕ್ಕೂ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಸೊ ಈ ವ್ಲಾಗ್ನ ಫುಲ್ ಎಂಡ್ ತನಕ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಜುಡಿಯೋಗೆ ಹೋಗೋಕ್ಕೆ ಸಿಂಪಲ್ಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಾಡ್ಕೋತೀನಿ, ಏನೇನೆಲ್ಲ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಿಕಾಸ್ ಇವತ್ತು ಜುಡಿಯೋ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಆಫ್ಟರ್ ಎ ಲಾಂಗ್ ಎಷ್ಟೋ ವರ್ಷಗಳ ಆದಮೇಲೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಒಂದು 3-4 ಇಯರ್ಸ್ ಆಯಿತು ನಾವು ಈ ರೀತಿ ಶಾಪಿಂಗೇ ಹೋಗಿರಲಿಲ್ಲ. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಮಸ್ಟ್ ಹಾಕಬೇಕಾಗಿರೋಂಥದ್ದು. ಇದು ಸನ್ನಿಗೆ ಹೋಗಲಿ ಬಿಡಲಿ ಇದು ಹಾಕಬೇಕು. ಸ್ಕಿನ್ನು ಡ್ಯಾಮೇಜ್ ಆಗೋಲ್ಲ. ಇದು ಡಾಕ್ಟರ್ ರೆಕಮೆಂಡ್ ಮಾಡಿರೋದು ನನಗೆ ಸನ್ಸ್ಕ್ರೀನು. ನಿಮ್ಗೇನಾದರೂ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಸ್ಮೆಲ್ ಆಲ್ಸೋ ಗುಡ್. ನೋಡಿ, ನಮ್ಮ ನೆಕ್ ಪಾರ್ಟಿಗೂ ಕೂಡ ಹಾಕೋಬೇಕು. ಸೊ ಅದಾಗಿದ್ಮೇಲೆ ಇದು ಫೌಂಡೇಶನ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ತುಂಬಾ ಚೆನ್ನಾಗಿದೆ ಫೌಂಡೇಶನ್ನು. ಸ್ವಲ್ಪನೇ ಹಾಕೊಳ್ತೀನಿ. ಹಾಗೆ ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ, ಯಾಕಂದರೆ ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಲೈಕ್ ಲಿಕ್ವಿಡ್ ಟೈಪ್ ಇದೆ. ಇದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಸಿಂಪಲ್ ಆಗಿಲ್ಲ, ಔಟ್ಸೈಡ್ ಹೋಗೋಕ್ಕೆಲ್ಲ ಚೆನ್ನಾಗಿದೆ ಅಂತ ಇದನ್ನು ಹಾಕ್ಕೊಂಡೆ. ಅದಾಗಿದ್ಮೇಲೆ ನೆಕ್ಸ್ಟು ಕಾಂಪ್ಯಾಕ್ಟ್. ಇದೆಲ್ಲ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ, ಆಯಿತಾ? ಒಂದು ಸ್ವಲ್ಪ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ, ಆಯಿತು. ಇವಾಗ ಬಟ್ಟು ಇಟ್ಕೊಂಡ್ರೆ ಆಯಿತು. ಸಿಂಪಲ್. ಈ ನೇಲ್ ಪಾಲಿಶ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಗೈಸ್. ನನ್ನ ಹ್ಯಾಂಡ್ಸ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನೀವೆಲ್ಲ ಹೇಳಿ ಹೇಗಿದೆ ಅಂತ. ಸೊ ನೋಡಿ, ಈ ಬ್ಯಾಗ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಇದು. ಸೊ ಹೊರಡೋದು. ಬಾಯ್. ಸೊ ಫೈನಲ್ ಆಗಿ ಬಂದಿದ್ದೀವಿ ಜುಡಿಯೋಗೆ. ನೋಡಿ, ಇಲ್ಲಿ ವೆಸ್ಟ್ ಸೈಡ್ ಇದೆ. ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇವಾಗ ಒಳಗಡೆ ಬಂದಿದ್ದೀವಿ ನೋಡಿ. ಎಲ್ಲ ಡ್ರೆಸ್ಗಳು ಇದ್ದಾವೆ. ನೋಡೋಣ ಯಾವುದು ತಗೊಳ್ತೀನೋ, ಏನು ಮಾಡ್ತೀನಿ ಅಂತ. ನೋಡಿ ನಮ್ಮ 3 ಜನದ ಔಟ್ಫಿಟ್ ಹೇಗಿದೆ ಅಂತ.
ಕ್ಲಿಕ್ ಮಾಡಿದ್ರೆ ಫೋಟೋ ಹೊಡೆಯುತ್ತೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಈಗ ತೋರಿಸ್ತೀನಿ. ಇಷ್ಟು ಶಾಪಿಂಗ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನೋಡಿ ನನ್ನ ಹಸ್ಬೆಂಡ್ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರೆ ಅಲ್ಲಿ ಹೋಗಿ ಹಿಂಸೆ ಮಾಡ್ತಿದ್ದಾಳೆ ನನ್ನ ಹಸ್ಬೆಂಡ್ಗೆ. ಬಾ ಶಿಕ್ 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 ನೋಡಿ ಹೆಂಗೆ ಓಡ ಹೋಗ್ತಾಳ. ನನ್ನ ಹಸ್ಬೆಂಡ್ದು ಶಾಪಿಂಗ್ ಆಲ್ಮೋಸ್ಟ್ ಮುಗೀತು. ಇವಾಗ ನಾನು ಆಲ್ರೆಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ವೇರ್ ಮಾಡಿ ನೋಡಬೇಕು ಹೇಗೆ ಆಗುತ್ತೆ ಅಂತ. ಟ್ರಯಲ್ ಮಾಡಿ ನೋಡ್ತೀನಿ. ಟ್ರಯಲ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಐ ಥಾಟ್ ನನ್ನ ಹಸ್ಬೆಂಡ್ಗೆ ಇದೊಂದು ಕೊಡ್ಲಾ ಅಂತ. ಅವರು ಇಷ್ಟಪಡ್ತಾರೋ ಇಲ್ಲೋ, ಬಟ್ ಇದ್ದಾವೆ ಈಗ 2-3 ತಗೊಂಡಿರೋದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ನೋ ಪ್ರಾಬ್ಲಮ್. ನೋಡಿ ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಇರೋ ಥರ, ಚೆನ್ನಾಗಿ ಕಾಣೋ ಥರ ನೋಡಬೇಕು. ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆಮೇಲೆ ಎಲ್ಲ ಪರ್ಚೇಸ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ. ಮನೆಗೆ ಬಂದು ತೋರಿಸ್ತೀನಿ. ಇದೊಂದು ಶಾಪಿಂಗ್ ಬ್ಲಾಗೇ ಆಗಿಬಿಡುತ್ತೆ. ಯಾಕಂದರೆ ತುಂಬಾ ಕಲೆಕ್ಷನ್ಸ್ನ ನೋಡ್ತಾ ಇದ್ದೀವಿ. ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ದ್ಯಾಟ್ ನಮಗೆ ಬೇಕಲ್ವಾ ಟ್ರಿಪ್ಪಿಗೆ. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು. ಸೊ ಅದಕ್ಕೋಸ್ಕರ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಸೊ ಫೈನಲ್ ಆಗಿ ಎಲ್ಲ ತೊಗೊಂಡಿದ್ಮೇಲೆ, ಶಾಪ್ ಮಾಡಿದ್ಮೇಲೆ ತೋರಿಸ್ತೀನಿ. ಓಕೆನಾ? ರೈಟ್. ಸೊ ಫೈನಲ್ ಆಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀವಿ. ಮನೆಗೆ ಹೋಗಿದ್ಮೇಲೆ ಏನೆಲ್ಲ ಬಟ್ಟೆ ತೊಗೊಂಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ಮಗಳು ಕೂಡ ನೋಡಿ ಫೋನ್ ಬೇಕಂತೆ. ನನ್ನ ಮಗಳಿಗೆ ಫೋನ್ ಬೇಕಂತೆ. ಸೊ ಅದಕ್ಕೆ ಹಠ ಮಾಡ್ತಿದ್ಲು. ಸೊ ಫೋನ್ ಕೊಟ್ಟೆ. ಇವಾಗ ಆಟ ಆಡ್ತಿದ್ದಾಳೆ. ಅದೇ ಇದು ಅಮ್ಮ. ಸೊ ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಕ್ವಿಕ್ ಆಗಿ. ನೋಡಿ ಆನ್ ದ ವೇ ಇದ್ದೀವಿ. ನನ್ನ ಹಸ್ಬೆಂಡ್ ಇಲ್ಲಿದ್ದಾರೆ, ಕಾರ್ ಓಡಿಸ್ತಾ ಇದ್ದಾರೆ. ನನ್ನ ಮಗಳು ಇಲ್ಲಿದ್ದಾಳೆ ನೋಡಿ. ಆನ್ ದ ವೇ ಇದ್ದೀವಿ, ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಸೊ ಫೈನಲಿ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ನೋಡಿ. ಇಷ್ಟೊಂದು ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ. ಎಲ್ಲಿಗೆ ಟ್ರಿಪ್ಪಿಗೆ ಹೋಗ್ತಿದ್ದಾರೆ, ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ತಿಳಿಸ್ತೀನಿ ನೆಕ್ಸ್ಟು ಬರೋಂಥ ವ್ಲಾಗಲ್ಲಿ. ಸೊ ನೋಡ್ಬೋದು, ಇದು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡ್ರು. ಇದು ಬ್ಲ್ಯಾಕ್ ಪ್ಯಾಂಟು. ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದೊಂದು ತೊಗೊಂಡ್ರು, ಒಂದು ಪ್ಯಾಂಟು. ಇದು ಬರ್ಮೋಡಾ ಟೈಪು. ಇದೊಂದು ತೊಗೊಂಡ್ರು. ಸೊ ಇದೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ, ನೋಡ್ಬೋದು, ಸಖತ್ತಾಗಿದೆ. ಜುಡಿಯೋದಲ್ಲಿ ಆಫರ್ ಇರಲ್ವೇನೋ ಗೊತ್ತಿಲ್ಲ. ನೋಡಿ ಇದು ಕೂಡ ನನ್ನ ಹಸ್ಬೆಂಡು ತಗೊಂಡ್ರು. ಸೊ ಅವ್ರಿಗೆ ಅಂತ. ಇದು ಆಗಿದ್ಮೇಲೆ ನೆಕ್ಸ್ಟು ಒಂದು ಪ್ಯಾಂಟ್ ತೊಗೊಂಡ್ರು ನೋಡಿ. ಹತ್ತಿರದಲ್ಲಿ ತೋರಿಸ್ತೀನಿ. ಈ ಥರ ಇದೆ. ಒಂಥರ ಕಟ್ ಚೆನ್ನಾಗಿದೆ ಅಂತ ಹೇಳಿ ನಾನೇ ಚೂಸ್ ಮಾಡಿದ್ದು ಇದು ಪ್ಯಾಂಟು. ಇದೆಲ್ಲ ಡ್ರೆಸ್ಗಳೆಲ್ಲ ನಾನೇ ಚೂಸ್ ಮಾಡಿದ್ದು. ಬಿಕಾಸ್ ನನ್ನ ಮಗಳು ಏನಕ್ಕೂ ಅಲೋ ಮಾಡಿಕೊಟ್ಟಿಲ್ಲ. ಅಷ್ಟು ಕಿರಿಕಿರಿ ಮಾಡ್ತಿದ್ಲು ನನ್ನ ಮಗಳು. ಸೊ ಅದಕ್ಕೆ ನಾನೇ ಎಲ್ಲದನ್ನು ಓಕೆ ಮಾಡಿದೆ. ಅವರು ವೇರ್ ಮಾಡಿಬಿಟ್ಟು ನೋಡಿದ್ರು ಅಷ್ಟೇ. ಸೊ ನೆಕ್ಸ್ಟು ಇದು ಬಂದುಬಿಟ್ಟು ನಂದು. ಹೇಗಿದೆ ಗೈಸ್ ಹೇಳಿ ನನ್ನ ಪ್ಯಾಂಟು. ಸೊ ಇದಕ್ಕೆ ನಾನು ಪೇ ಮಾಡಿರೋದು 900 ರುಪೀಸ್. ಒಂದು ಪ್ಯಾಂಟಿಗೆ 900. ಇವ್ರದ್ದು ಪ್ಯಾಂಟಿಗೆ ಎಷ್ಟು ಪೇ ಮಾಡಿರೋದು, ಅದೇ 900. ಸೇಮ್ ರೇಟೇ.
ಇದೆರಡಕ್ಕೂ ಪೇ ಮಾಡಿರೋದು ಸೇಮ್. ಮತ್ತು ನನಗೇನೋ ಇದೊಂದು ಇಷ್ಟ ಆಯಿತು ಅಂತ ಇದೊಂದು ತೊಗೊಂಡೆ. ಈ ಕಲರ್ ಪ್ಯಾಂಟ್ ಇರಲಿಲ್ಲ ಆ್ಯಕ್ಚುಲಿ ನನ್ನ ಹತ್ರ, ಸೊ ಇರಲಿ ಬರುತ್ತೆ ಯಾವಾಗಾದರೂ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ತೊಗೊಂಡೆ. ನನಗಿದು ಲೈಕ್ ಬ್ಯಾಗಿ ಪ್ಯಾಂಟು ತುಂಬಾ ಇಷ್ಟ ಆಗ್ತಾಯಿತ್ತು, ಅದಕ್ಕೆ ತೊಗೊಂಡೆ, ಎಲ್ಲಾದರೂ ಹೋಗುವಾಗ ಬರುತ್ತೆ ಅಂತ. ಹಾಗೆ ನಾನು ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು ಎಲ್ಲೋ 199 ರುಪೀಸ್ ಇದಕ್ಕೆ ಪೇ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಟಾಪ್ ತೊಗೊಂಡೆ. ಅದೇ ಅಲ್ಲಿ ಹೋಗ್ತಾ ಇದ್ದೀವಲ್ಲ ಟ್ರಿಪ್ಗೆ, ಅಲ್ಲಿಗೆ ಹಾಕ್ಕೊಂಡ್ರೆ ಆಯಿತು ಅಂತ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ತುಂಬಾ ಫ್ರಿಟಿಯಾಗಿ ಕಾಣಿಸ್ತಾಯಿತ್ತು. ಸೊ ಇದೊಂದು ತೊಗೊಂಡೆ. ನನ್ನ ಹಸ್ಬೆಂಡ್ ಆಯಿತು ತಗೋ, ಈ ಥರ ಶಾರ್ಟ್ ಹಾಕ್ಕೊಳಕ್ಕೆ ಬಿಡಲ್ಲ ಅವರು, ಆದರೂ ಚೆನ್ನಾಗಿದೆ ತಗೋ ಇರಲಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ. ಆಮೇಲೆ ನನ್ನ ಹಸ್ಬೆಂಡ್ಗೆ ಇದು ಚಪ್ಪಲ್ಲು, ನನಗೆ ಇದು ಚಪ್ಪಲ್ಲು ನೋಡಿ ಈ ರೀತಿ ತೊಗೊಂಡೆ. ಇದಕ್ಕೆ 300, ಅದಕ್ಕೂ ಕೂಡ 300. ಆಮೇಲೆ ಇನ್ನರ್ ವೇರ್ ತೊಗೊಂಡೆ. ಅದಾಗಿದ್ಮೇಲೆ ನೆಕ್ಸ್ಟು ಇದಿಷ್ಟು ಗ್ಲೋ ಮಾಸ್ಕು, ವಿಟಮಿನ್ ಸಿ ಗ್ಲೋ ಮಾಸ್ಕು, ಇದು 3 ತೊಗೊಂಡೆ. ಇದೊಂದು ತೊಗೊಂಡೆ, ನನ್ನ ಹಸ್ಬೆಂಡ್ಗೂ ಬರುತ್ತೆ ಅಂತ ತೊಗೊಂಡೆ ಇದೊಂದು. ಹಾಗೆ ಇದೆರಡು ನನ್ನ ಹಸ್ಬೆಂಡ್ಗೆ. ಆಮೇಲೆ ಅದೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಲ್ವ, ಅಲ್ಲಿಗೆ ಒಂದು ವೈಪ್ ಇರಲಿ ಅಂತ ತೊಗೊಂಡೆ. ಅದಾಗಿದ್ಮೇಲೆ ಇದೆಲ್ಲ ನನ್ನ ಹಸ್ಬೆಂಡ್ದು ಟೀ ಶರ್ಟು ನೋಡಿ, ಇದೊಂದು ಟೀ ಶರ್ಟು, ಅವ್ರದ್ದು ಇನ್ನರ್ ವೇರು ನೋಡಿ. ಇದೊಂದು ಟೀ ಶರ್ಟ್ ತೊಗೊಂಡ್ರೆ ಚೆನ್ನಾಗಿದೆ ಅಂತ ತೊಗೊಂಡೆ ಇದೊಂದು ಅವ್ರಿಗೆ. ಆಮೇಲೆ ಇದೊಂದು ಶರ್ಟು, ಈ ಥರ ಬ್ಲ್ಯಾಕ್ ಶರ್ಟ್ ಥರ ಚೆನ್ನಾಗಿದೆ ಇದು ಕೂಡ. ಇದೊಂದು ಟೀ ಶರ್ಟ್ ತೊಗೊಂಡ್ರಿ. ಹಾಗೆ ಇದೊಂದು ಶರ್ಟ್ ಕೂಡ ತೊಗೊಂಡ್ರಿ, ಇದೊಂದು. ಆಮೇಲೆ ಇದೊಂದು ಟೀ ಶರ್ಟು. ಸೊ ಇದೊಂದು ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಇದೊಂದು ಮಾಯ್ಶ್ಚರೈಸರ್, ಲೈಕ್ ಏನದು ಬಾಡಿ ಲೋಷನ್ ಥರ ಬರುತ್ತಲ್ವ, ಲೈಕ್ ಡ್ರೈ ಥರ ಆಗಿರುತ್ತಲ್ವ. ಇವಾಗೇನು ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಟ್ರಿಪ್ಪಿಗೆ ಹೋಗ್ತಾಯಿದ್ವಿ, ದೊಡ್ಡದೆಲ್ಲ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ ಅಂತ ಇದು ಚಿಕ್ಕದಿರಲಿ ಅಂತ ತೊಗೊಂಡೆ. ಸೊ ಇಷ್ಟು ಫೈನಲಾಗಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಎಷ್ಟೋ ವರ್ಷಗಳಿಂದ ಶಾಪಿಂಗ್ ಮಾಡಿರಲಿಲ್ಲ, ಎಲ್ಲ ಆನ್ಲೈನಲ್ಲೇ ತೊಗೊಳ್ತಾ ಇದ್ವಿ. ನನ್ನ ಹಸ್ಬೆಂಡ್ಗೂ ನನಗೇನು ಬೇಕೋ ಅದು ಮಂತಲ್ಲಿ ನೀವೇನು ನೋಡಿರ್ತೀರ ಯೂಟ್ಯೂಬ್ ವ್ಲಾಗ್ಸು ಮತ್ತು ಇನ್ಸ್ಟಾಗ್ರಾಮ್ ವ್ಲಾಗ್ಸಲ್ಲೆಲ್ಲ ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಬಟ್ ಈ ರೀತಿ ಹೋಗಿ ಶಾಪಿಂಗ್ ಮಾಡಿರೋದು ಕಡಿಮೆ, ಇಷ್ಟು ಕಾಸುದು. ಫೈನಲಿ ಇಷ್ಟೊಂದು ಶಾಪಿಂಗ್ ಮಾಡಬೇಕಾಯಿತು ಎಷ್ಟೋ ವರ್ಷಗಳ ನಂತರ. ತುಂಬಾ ಖುಷಿಯಾಯಿತು. ಇದಕ್ಕೆ ನಾವು ಪೇ ಮಾಡಿರೋದು 10,300 ರುಪೀಸ್ ಪೇ ಮಾಡಿರೋದು. ಇನ್ನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಿದೆ, ಇನ್ನು ಕೆಲವೊಂದು ಬಟ್ಟೆಗಳಿಲ್ಲ. ಇದು ಬರೀ ಡೇ ಟೈಮಲ್ಲಿ ವಾಟರಲ್ಲಿ ಆಡೋಕ್ಕೆ ಕೂಡ ಬೇಕಾಗಿದೆ. ಸೊ ಅದನ್ನು ಕೂಡ ಶಾಪಿಂಗ್ ಮಾಡಬೇಕು. ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀವಿ. ಸೊ ನಿಮ್ದು ಯಾವುದು ಫೇವ್ರೇಟ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವ್ಲಾಗ್ ಓನ್ಲಿ ಶಾಪಿಂಗ್ ಆಗಿತ್ತು. ಫೈನಲಿ ಇಷ್ಟೊಂದು ಶಾಪಿಂಗ್ ಮಾಡಿದ್ವಿ. ಸೊ ತುಂಬಾ ಖುಷಿ ಆಯಿತು ನನಗೆ. ಇದು ಡ್ರೆಸ್ ಮಾತ್ರ ಸಖತ್ ಇಷ್ಟ ಆಯಿತು. ಜುಡಿಯೋದಲ್ಲಿ ಇನ್ನೂ ಅವೈಲೇಬಲ್ ಇದೆ, ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಬೈ ಮಾಡ್ಬೋದು. ನಾನು ಹಾಕ್ಕೊಂಡು ವೀಡಿಯೋ ಮಾಡಿರುವಾಗ ಮೇ ಬಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಡ್ರೆಸ್ ಏನಂತ. ಇವಾಗ ವೇರ್ ಮಾಡಿ ತೋರಿಸೋಷ್ಟು ಪೇಷನ್ಸ್ ನನಗಿಲ್ಲ, ಬಿಕಾಸ್ ನನ್ನ ಮಗಳನ್ನ ಹಿಡ್ಕೊಂಡು ನಾನು ಅಲ್ಲೆಲ್ಲ ಓಡಾಡಿ, ಜುಡಿಯೋದಲ್ಲೆಲ್ಲ ಓಡಾಡಿ, ಅವಳನ್ನ ಕೇರ್ ಮಾಡಿ, ಮಕ್ಳು ಅಂದಮೇಲೆ ಕಾಡಿಸ್ತಾನೆ ಇರ್ತಾವಲ್ಲ. ಸೊ ಸುಸ್ತಾಗ್ಬಿಟ್ಟಿದೆ, ಫುಲ್ ಟಯರ್ಡ್. ಆಮೇಲೆ ಅವಳನ್ನ ಹಿಡ್ಕೊಂಡೇ ಇರಬೇಕಾಗಿತ್ತು. ಸೊ ತುಂಬಾ ಕಷ್ಟ ಆಯಿತು. ಮಕ್ಕಳು ಒಂಥರ ಮುದ್ದು ಅಲ್ವಾ, ಅಷ್ಟೇ. ನನ್ನ ಮಗಳು ನನಗೆ ಯಾವತ್ತೂ ಹಿಂಸೆ ಆಗಲ್ಲ, ಹಿಂಸೆ ಮಾಡಲ್ಲ, ಹಿಂಸೆ ಪಟ್ಕೊಳ್ಳೋದು ಇಲ್ಲ ನಾನು. ಅವಳ ಖುಷಿನೇ ನನಗೆ. ಅವಳು ಏನು ಆ್ಯಕ್ಟಿವಿಟೀಸ್ ಮಾಡ್ತಾಳೆ ಅದು ಎಲ್ಲದರಲ್ಲೂ ಖುಷಿ ಪಡ್ತೀನಿ. ಅವಳಿಗೆ ಒಂದು ದಿನಾನು ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಆಗಿನ ಕ್ಷಣಕ್ಕೆ ಬೈತೀವಿ,
ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ನಾವು ಮತ್ತೆ ಆ್ಯಂಗ್ರಿ ಮುಖ ಮಾಡಿಕೊಂಡು ಮಕ್ಳ ಹತ್ರ ತೋರಿಸಿದ್ರೆ ತುಂಬಾ ಕೆಟ್ಟದಾಗ ಅನಿಸುತ್ತೆ. ನನ್ನ ಮಗಳಿಗೆ ನಾನು ಯಾವತ್ತೂ ಆ ರೀತಿ ನಾನು ತೋರಿಸೋದಿಲ್ಲ. ನಾನು ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಮನೆಯಲ್ಲೇ ಹೇಳ್ತಾರೆ, ನೀವು ಜಾಸ್ತಿ ಮುದ್ದು ಮಾಡಬೇಡಿ, ಅವಳಿಗೆ ಮುದ್ದು ಮಾಡಬೇಡಿ, ಇವಾಗ ಮುದ್ದು ಮಾಡಿದರೆ ಮುಂದೆನೂ ಹಾಗೆ ಇರ್ತಾಳೆ ಅವಳು, ಮಾತು ಕಲಿಯಲ್ಲ ಹಾಗೆ ಹೀಗೆ ಅಂತ. ಇವಾಗ ಅಟ್ಲೀಸ್ಟ್ ಇವಾಗಾದರೂ ಇರಲಿ ಅವಳು, ಆಮೇಲೆ ಮಾತು ಕಲಿಯುವಾಗ ಅವಳಿಗೆ ಸ್ಟ್ರಿಕ್ಟ್ ಮಾಡ್ಬೋದು, ಆ ರೀತಿ ಹಿಂಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂದರೆ ಶಿ ವಿಲ್ ಅಂಡರ್ಸ್ಟ್ಯಾಂಡ್, ಐ ಥಿಂಕ್ ಸೊ. ಸೊ ಅದಕ್ಕೋಸ್ಕರ ಆ ಟೈಮ್ಗೋಸ್ಕರ ನಾವು ಕಾಯ್ತಾಯಿದ್ದೀವಿ, ನಾನು ನನ್ನ ಹಸ್ಬೆಂಡು. ಮಕ್ಕಳಿಗೆ ಯಾವತ್ತೂ ರಿಸ್ಕ್ ಮಾಡಬಾರ್ದು, ಅವ್ರಿಗೆ ಇರಿಟೇಷನ್ ಥರ ನಾವು ನಡ್ಕೋಬಾರ್ದು, ಅವ್ರಿಗೆ ಯಾವಾಗ್ಲೂ ಕೋಪದ ಮುಖ ತೋರಿಸ್ಬಾರ್ದು, ತುಂಬಾ ಕಾಮ್ ಆ್ಯಂಡ್ ಇದರಲ್ಲಿ ಬೆಳೆಸ್ಬೇಕು ಮಕ್ಕಳಿಗೆ. ನಾವು ಯಾವ ರೀತಿ ಕೋಪ ಮಾಡ್ಕೊಳ್ತೀವಿ ಅವು ಅದೇ ರೀತಿಯೇ ರಿಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಮ್ಮ ಮನೇಲಿ ಏನೇನು ಮಾತಾಡ್ತೀವಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ನನ್ನ ಮಗಳು ಅದರಲ್ಲಿ ಇವಾಗಲೇ ಎಲ್ಲ ಕಲಿತಾ ಇದ್ದಾಳೆ ಅವಳು. ಸೊ ನನಗೆ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತೀನಿ, ಅವಳ ಹತ್ರ ಏನು ಮಾಡಬೇಡಿ ನೀವು, ಏನು ತೋರಿಸ್ಬೇಡಿ ನೀವು, ಆ ರೀತಿ ಅವಳೆಲ್ಲ ಕಲಿತಾಳೆ ಅಂತ. ಸೊ ನನ್ನ ಹಸ್ಬೆಂಡು ಹಾಂ ಹೌದು ಕರೆಕ್ಟ್, ಅವಳು ಹಾಗೆ ಕಲಿತಾ ಇದ್ದಾಳೆ, ನಾವು ಅವಾಯ್ಡ್ ಮಾಡಬೇಕು, ಜಗಳ ಮಾಡಬಾರ್ದು ಅವಳ ಮುಂದೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಓಕೆ ಅಂತ ಹೇಳಿ ಸುಮ್ಮನೆ ಇದ್ದೀವಿ. ನಾನು ನನ್ನ ಹಸ್ಬೆಂಡು ಆ ರೀತಿ ಇಲ್ಲ, ಅವ್ರ ಪಾಡಲ್ಲಿ ಅವ್ರ ವರ್ಕಲ್ಲಿ ಇರ್ತಾರೆ, ನಾನು ನನ್ನ ಪಾಡಲ್ಲಿ ವರ್ಕಲ್ಲಿ ಇರ್ತೀನಿ. ಸೊ ನಮ್ಮಿಬ್ರದ್ದು ಮಾತು ಕನೆಕ್ಷನ್ ಎಲ್ಲ ಲೈಕ್ ಸ್ಟಾಪೇ ಆಗಿಬಿಟ್ಟಿರುತ್ತೆ ಡೇ ಫುಲ್ಲು. ಯಾವಾಗಾದರೂ ಇದ್ದರೆ ಎದುರುಗಡೆ ಇದ್ದರೆ ಮಾತಾಡ್ತೀವಿ, ಇದ್ದಲ್ಲ ಅದು ಅಂತ ಆ ರೀತಿ ಅಷ್ಟೇ. ಮನೇಲಿದ್ರೇ ಇಬ್ರಿಗೂ ಮಾತಾಡೋಕ್ಕೆ ಟೈಮ್ ಇರೋಲ್ಲ ನಮಗೆ. ನಾನು ಬ್ಯುಸಿ ಇರ್ತೀನಿ ನನ್ನ ವರ್ಕಲ್ಲಿ, ವರ್ಕಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನನ್ನ ಶಾಪಿಂಗ್ ವ್ಲಾಗ್ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.